ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಆಫೀಸ್ ಕಡೆಯಿಂದ ನಮ್ಮನ್ನೆಲ್ಲ ಲಂಚಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಹುಡುಗಿರ ಕೆಲಸ ಮಾಡಿ ಇವಾಗ ರೆಡಿ ಆಟಿಟ್ಯೂಡ್ ಇಂದ ಆಚೆ ಹೋಗ್ತಾ ಇದೀವಿ. ಅದು ಆಫೀಸ್ ಅವರ್ಸ್ ಅಲ್ಲಿ ಫಸ್ಟ್ ಟೈಮ್ ನಾವು ಆಚೆ ಹೋಗ್ತಾ ಇರೋದು. ನನಗೆ ಇದು ಖುಷಿ ಆಗ್ತಿದೆ ಗೈಸ್, ತುಂಬಾ ಆಗ್ತಿದೆ. ಆಂಬಿಯನ್ಸ್ ತುಂಬಾ ಇಷ್ಟ ಆಗುತ್ತೋ ಈ ತರ ವಿಡಿಯೋ ಹಿಡಿಬೇಕು. ಬಂದಿದ್ರು ನಾನು ವೆಜ್ಜೇ ತಿನ್ಬೇಕು, ಆದ್ರೆ ಇಷ್ಟು ಜನ ನಾನ್ ವೆಜ್ ತಿಂತಾರೆ ನನ್ ಬಿಟ್ಟು. ಅಲ್ಲಿ ನಮ್ ದಿಲೀಪ್ ಸರ್ ಇದಾರಲ್ಲ, ಅವರು ನಾನ್ ವೆಜ್ ತಿಂತಾರೆ. ಆಂಬಿಯನ್ಸ್ ಇದೆ, ಈ ಕಡೆ ಕುತ್ಕೊಬೇಕಾ ಆ ಕಡೆ ಕುತ್ಕೊಬೇಕಾ ಅಂತಾನು ತುಂಬಾ ಡಿಸ್ಕಸ್ ಮಾಡ್ತಿದ್ದಾರೆ. ನಾವು ಹುಡುಗಿರು ಆಚೆ ಬರಕ್ ಡಿಸ್ಕಷನ್, ಯಾವ ಡ್ರೆಸ್ ಹಾಕೊಬೇಕು ಡಿಸ್ಕಷನ್, ಎಲ್ಲ ಡಿಸ್ಕಷನ್. ಕೈಗೆ ಸಿಕ್ಕಿದೆ. ಜನ ವೆಜ್ ಅಂದ್ರೆ ನಾನ್ ವೆಜ್ ತಿಂತಾರೆ ನಮ್ಮನ್ ಬಿಟ್ಟು. ಸರ್ ನಿಮ್ಗೇನು ಅನ್ಸಲ್ವಾ ಸರ್, ನನ್ನನ್ ಬಿಟ್ಟು ನಾನ್ ವೆಜ್ ತಿಂತೀರ? ನನ್ನನ್ ಬಿಟ್ಟು ನಾನ್ ವೆಜ್ ತಿಂತಿದ್ದೀರಾ ಎಲ್ಲಾರು? ಇಲ್ಲ ಸರ್, ಇವಳು ಜಾಸ್ತಿ ನಾನ್ ವೆಜ್ ಕಂಡ್ರೆ ಇಷ್ಟ. ಬಕಾಸುರಿ ತರ ತಿಂತಲ್ಲ ಅರ್ಷಿತಾ, ನೆಕ್ಸ್ಟ್ ಲೆವೆಲ್ ಬಕಾಸುರಿ ಇದೆಯಾ? ಇಲ್ಲ, 3 ಸ್ಟಾರ್ ಬಂದ್ರೆ ಅದು ಮೇಘನ. ಇವಳು ಸಾನಿಯಾ, ದಿವ್ಯಾ, ಸೊ ನೇಹಾ. ಹಾಯ್ ನೋ ಟು ಮೈ ವ್ಯೂವರ್ಸ್. ಅದಿತಿ, ಸಂದೇಶ್ ಅವರು, ಸೊ ಇವರು ಮಣಿದೀಪ್ ಅವರು. ಇದು 4th ಟೇಕ್ ಆದ್ರೂ. ಸೊ ನಮ್ ಟೀಮ್ ಮ್ಯಾನೇಜರ್ ಬಂದು ದಿಲೀಪ್ ಸರ್ ಹಾಗೂ ಚೇತನ್ ಸರ್ ಅವರು. ಕರೆಕ್ಟ್ ಇಂಟ್ರೊಡಕ್ಷನ್ ಫೈನಲಿ. ಸರ್ ಏನಾದ್ರು ಹೇಳಿ, ನೀವು ಚಿಕನ್ ತಿನ್ಕೊಂಡು ಕುತ್ಕೊಂಡ್ರೆ ಏನ್ ಹೇಳ್ಬೇಕಮ್ಮ? ಏನಾದ್ರು ಹೇಳ್ಬೇಕಪ್ಪ ಸರ್, ಹೇಳಿ. ಲೈಕ್, ಸಬ್ಸ್ಕ್ರೈಬ್, ಶೇರ್. ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್. ಸೊ ಯಾ ಅನುಷಾ, ವಸು ಹೇಳಿದಕ್ಕೆ ನಾನು ಏಷ್ಯನ್ ಬೆರಿ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿತ್ತು. ಟ್ರೈ ಮಾಡ್ಕೊಂಡು ಚೆನ್ನಾಗಿಲ್ಲ, ನಂಗೆ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಗಿಲ್ಲ? ಇಷ್ಟ ಬಿಟ್ರೆ ತಿನ್ನುವಂತೆ ಬಿಟ್ರೆ ಅಷ್ಟೇ. ಸೊ ಇದು ಮಶ್ರೂಮ್ ಜಾಸ್ತಿ ಕಾಸು ಕೊಟ್ಟಾಗ ಸೊಪ್ಪನ್ನ ಡೈರೆಕ್ಟ್ಲಿ ತಂದು ಹಿಂಗೆ ಹಾಕ್ತಾರೆ, ಬೇಯಿಸೋದು ಇಲ್ಲ. ನೀವು ಜಾಸ್ತಿ ಕಾಸು ಕೊಟ್ಟಾಗ ಹಿಂಗೆ ಸೊಪ್ಪು ತಂದು ಹಾಕ್ತಾರೆ, ಬೇಯಿಸ್ತೀರಾ. ಓಕೆ, ಕರ್ಕೊಂಬಂದಾಗ ತಿಂದಿರೋದನ್ನೆಲ್ಲ ಟ್ರೈ ಮಾಡಬೇಕು. ಅದೇ ಥರ ಮೋಟಿವಲ್ಲಿ ಮಾಡಿದ್ದೀವಿ. ಚೆನ್ನಾಗಿ ಡೆಕೋರ್ ಮಾಡಿಕೊಟ್ಟಿದ್ದಾರಲ್ವಾ. ಫಸ್ಟ್ ಟೈಮ್ ಸುಶಿ ಆರ್ಡರ್ ಮಾಡಿರೋದು, ಅದು ನಾನ್ ವೆಜ್ ಸುಶಿ. ಅದಕ್ಕೆ ಅವ್ರು ತಿನ್ಕೊತಾರೆ, ನಾವು ವೆಜ್ ಸುಶಿಗೆ ವೇಟ್ ಮಾಡಿಬಿಟ್ಟು ತಿನ್ಬೇಕು. ಹಾಂ, ಅಷ್ಟರಲ್ಲಿ ಮಶ್ರೂಮ್ ತಿನ್ಕೊಳ್ಳೋಣ. ಅದು ಚೆನ್ನಾಗಿದೆ. ಮುಂದೆ ಸುಶಿ ಏನೇನು ಅಲ್ಲ ಸರ್, ನೀವು ಟ್ರೈ ಮಾಡಿ ಸರ್. ಸರ್, ಇದನ್ನ ಟ್ರೈ ಮಾಡಿ. ಚಿಕನ್ ಸರ್, ಚಿಕನ್ ಇದೆ, ಚೆನ್ನಾಗಿದೆ. ಸರ್ ನಿಮ್ ರಿಯಾಕ್ಷನ್ ತಗೊಳ್ಳೋದು ನಾನು ಮರ್ತೋದೆ. ಹೌದಾ, ಸರಿ. ಸ್ವೀಟ್ ಆಯ್ತು. ಸರ್ ಎಕ್ಸ್ಪ್ರೆಷನ್ ಕೊಡಿ. ಚೆನ್ನಾಗಿದ್ಯಾ? ಸ್ಪೆಗೆಟಿ ವೆಜ್ ಅಲ್ಲಿ ರಾತ್ರಿ ಅನ್ನಕ್ಕೆ ಚಿಕನ್, ಕುಕುಂಬರ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಅದೊಂದು ಶೇಪ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಏನ್ ಯಾವ ತರ ಫಸ್ಟ್ ಇದು ಗ್ರೀನ್ ಕಲರ್ ನ ತಿಂದಿದ್ದು. ಗ್ರೀನ್ ಕಲರ್ ಅರ್ಥ ಆಗಲ್ವಾ? ಎಕ್ಸ್ಪೆರಿಮೆಂಟ್ ಟು ಬಿ ಡನ್ ಬೈ ಚೇತನ್.
ಇಲ್ಲ ಸೀರಿಯಸ್ ಸರ್ ಏನಿದೆ ಸಂಜೆ ಬೇಗನ ಶುಂಠಿ ಏನೇ ಅದು ಚಿಕನ್ ಚಿಕನ್ ಎಲ್ಲ ಸ್ಪೈಸಸ್ ಡೇ ಟು ಯು ಅನುಷಾ ಕೇಕ್ ಕಟ್ ಮಾಡು ಪನ್ನೀರ್ನ ನೀನ್ ತಿನ್ನು ಸ್ವಲ್ಪ ನಡ್ಕೊಡು ಕಟ್ ಮಾಡ್ತೀನಿ ಹ್ಯಾಪಿ ನಿಂಗೆ ಯಾರೋ ಕಾಲ್ ಮಾಡ್ತಿದ್ದಾರೆ ಸೂಪರ್ ನಿಂಗೆ ಯಾರೋ ಕಾಲ್ ಸ್ಪೂನ್ ಅಲ್ಲ ಬೌಲ್ ಇದು ಪಾಸ್ತಾ ನನ್ನ ಫೇವ್ರೆಟ್ ಸಂಕೋಚ ಪಟ್ಕೊಂಬೇಡ ಹೆಸರು ಗೊತ್ತಿಲ್ಲ ಅಂದ್ರೆ ತಿಂತಾ ಇರ್ಬೇಕು ಅಲ್ಲೇ ನನ್ನ ಡಯಟ್ ಹಾಳಾಯ್ತಿಲ್ಲ ಡಯಟ್ ಅಲ್ಲ ಒಂದಿನ ತಗೊಬಂದ್ಬಿಟ್ಟು ಇವತ್ತೇನು ತಿಂದ ಬೆಳಿಗ್ಗೆ ಏನು ತಿಂದಿಲ್ಲ 2 ಸ್ಪೂನ್ ಮ್ಯಾಗಿ ಬಂದಿಲ್ಲ ಅಲ್ಲಿ ವೆಜ್ ರೈಟ್ ಸರ್ ಏನಾಯ್ತು ತಿನ್ನಿ ಸುಶಿ ಬಂದಿದೆ ವೆಜ್ ಸುಶಿ ಇದು ಗ್ರಾಸ್ ಇದು ಏನೋ ಗೊತ್ತಿಲ್ಲ ಸುಶಿ ಟ್ರೈ ಮಾಡುವ ಯಾವ ಕಲರ್ ಚೆನ್ನಾಗಿ ಕಾಣ್ತಿದೆ ಈ ಕ್ಯೂಟ್ ಇದೆ ಅದು ಇಷ್ಟೊಂದೆಲ್ಲ ಈ ಕಡೆ ಪ್ಲೇಟ್ ಸ್ವಲ್ಪ ಕಡೆ ತಪ್ಪಿಸು ನಾನು ನೋಡಿತಾ ಇದ್ದೆ ಬರೋದು ಇಬ್ರು ಕಡೆ ಮತ್ತೆ ಈ ಪ್ಲೇಟ್ನ I'll try this. ಚೆನ್ನಾಗಿದ್ಯಾ ಆ್ಯಕ್ಚುಲಿ ಸುಶಿ ಅಂದರೆ ಏನು ಅಂದ್ಕೊಂಡಿದ್ದೆ ಅನ್ನ ಒಂಚೂರು ವೆಜಿಟೇಬಲ್ ಒಂಚೂರು ಅವಕಾಡೋ ಫ್ರೂಟ್ ಇದನ್ನೆಲ್ಲ ಸೇರಿದ್ರೆ ಸುಶಿ ಅದಕ್ಕೊಂದು ಶೇಪ್ ಕೊಟ್ಟರೆ ವೆಜ್ ಸುಶಿ ಅಷ್ಟೇ ಸರಿ ಅವರಿಬ್ರು ಸರಿ ಇಲ್ಲ ಅವ್ರದ್ದು ಆಗೋಯ್ತಂತೆ ತಿಂದಿದ್ದು ಕಂಪ್ನಿನೇ ಇಲ್ಲ ಇಲ್ಲಿ ನಾನೊಬ್ಳೇ ತಿನ್ಬೇಕು ಇವಾಗ ನಾನು ಕೇಕ್ಗೆ ಯಾವ್ಯಾವ ಕೇಕ್ ಇದೆ ಅಂತ ನೋಡ್ಬಿಟ್ಟು ಆರ್ಡರ್ ಮಾಡಕ್ ಹೋಗ್ತಾ ಇದ್ದೀವಿ ಎಣ್ಣೆ ಕುಡಿಯೋರು ಯಾರಾದ್ರೂ ಇದ್ದೀರಾ ಅಲ್ಲ ನೋಡ್ತಿರೋ ನೀವೇನಾದ್ರೂ ಎಣ್ಣೆ ಕುಡಿತೀರಾ ಜೋಡಿಸಿದ್ದಾರೆ ಬಟ್ ನಾನು ಕುಡಿಯಲ್ಲ ನೀವು ಕುಡಿಯೋಂಗಿದ್ರೆ ಬರ್ಬೋದು ಸೊ ಇಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಯಾವ ಫ್ಲೇವರ್ ಹೆಂಗಿರುತ್ತೆ ಅಂತ ನಾನು ಇದು ಆರ್ಡ್ರ್ ಮಾಡಿದ್ದೀನಿ ಬಿಕಾಸ್ ಅದೊಂದೇ ವೆಜ್ ಇರೋದು ಸೊ ಎಲ್ಲರೂ ಡೆಸರ್ಟ್ ತಗೊಂಡು ಶೇರ್ ಮಾಡ್ಕೊಂಡು ತಿಂತಾ ಇದ್ದಾರೆ ಊಟ ತಿಂದು ಫೋಟೋ ಇಡ್ಸ್ಕೊಳ್ಳೋಷ್ಟರಲ್ಲಿ ತಿಂದಿದ್ದೆಲ್ಲ ಕರ್ಗೋಯ್ತು ಪಾರ್ಸಲ್ ತಗೋಬೇಕಿತ್ತು ನನಗೆ ಹೇಳ್ಬೇಕಿತ್ತು ನೋಡ್ತಾ ಇದ್ವಿ ಬಟ್ ನೋ ಇಲ್ಲ ಎಲ್ಲ ಮುಗ್ದೋಗಿದೆ ಹಾಗೆ ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ ಇದು ನನ್ನ ವಸ್ತು ತೇಜನೂ ಸಿಕ್ಕಿದ್ದ ಸ್ವಲ್ಪ ಡೆಲ್ ಹೊಡಿತಿದೆ ಬಿಕಾಸ್ ಲಿಪ್ಸ್ಟಿಕ್ ಹೋಗಿದೆ ಆದರೂ ಸುಂದ್ರಿ ನಾನು ನಂತರನೇ ನನ್ನ ತಂಗಿ ಅಡುಗೆ ಮಾಡ್ತಿದ್ದಾಳೆ ಆ್ಯಕ್ಚುಲಿ ಟೊಮೊಟೊ ಗೊಜ್ಜು ಮಾಡ್ತಿದ್ದಾಳೆ ನಾನು ಪೀಪಲ್ಲಿ ಆರಾಮಾಗಿ ನಮ್ಮ ಟೀಮ್ ಜೊತೆ ಲಂಚ್ ತಿನ್ಕೊಂಡು ಬಂದಿದ್ದೀನಿ ನಂಗೆ ಅದೇ ಹೊಟ್ಟೆ ತುಂಬಿದೆ ಸುಮ್ಮನೆ ಟೊಮೆಟೊ ಗೊಜ್ಜು ತಿಂದು ನಾನು ಆ್ಯಂಬುಲೆನ್ಸ್ಗೆ ಫೋನ್ ಮಾಡೋ ಆಸೆ ಯಾವುದು ಲೈಕ್ ಯಾವುದೇ ರೀತಿ ಆಸೆ ಇಲ್ಲ ನಂಗೆ ಆ್ಯಂಬುಲೆನ್ಸ್ಗೆ ಫೋನ್ ಮಾಡೋಕ್ಕೆಲ್ಲ ಅದಕ್ಕೆ ಇವತ್ತು ನಾನು ಡಿನ್ನರ್ ಸ್ಕಿಪ್ ಮಾಡೋಣ ಅಂತಿದ್ದೀನಿ ಅವರು ಆಟ ಕೇಳಿಸ್ಕೊಂತಿರ್ಬೇಕಾದ್ರೆ ನಿಮ್ಮ ಸಿಬ್ಲಿಂಗ್ಸ್ ನಿಮ್ಮ ತಂಗಿದಿರು ಅಣ್ಣಂದಿರು ತಮ್ಮಂದಿರು ಹೂ ಎವರ್ ಇಟ್ ಮೈಟ್ ಬಿ ಈ ಥರ ಏನು ಅದೇ ಹಿಂಗೆ ಟೊಮೆಟೊ ಗೊಜ್ಜು ಮಾಡಬೇಕು ಅದ್ರ ರೆಸಿಪಿ ಹೆಂಗೆ ಟೊಮೆಟೊ ಗೊಜ್ಜು ಮಾಡೋ ರೆಸಿಪಿ ಹೆಂಗೆ ಅಂತ ಅವ್ರು ಹಿಂಗೆ ಹಾಕೊಂಡಾಗ ನಿಮ್ಮ ಮನ್ಸಲ್ಲಿ ಏನೇನು ಬೈಗುಳ ಇರುತ್ತೆ ತುಂಬಾ ಅನ್ಕೊಂಡಿರ್ತೀರ ನೀವು ಬೈಬೇಕು ಅಂತ ಬೈಯಕ್ಕಾಗಿರಲ್ಲ ಬಿಕಾಸ್ ಅಪ್ಪ ಅಮ್ಮ ಬೈತಾರೆ ಅವ್ರು ಸಪೋರ್ಟಿವ್ ಆಗಿರ್ತಾರೆ ಅಂತ ಇಂಥ ಟೈಮಲ್ಲಿ ನೀವು ಬೈಬೋದು ಓಶಿತಾ ಓಶಿತಾ ಓಶಿತಾ
ದನ ತರ ಇದೆಯೋ ಶಿತಾ. ನಿಮ್ಗೆ ಗೊರಿಲ್ಲ ಗೊತ್ತಾ? ಆ ಗೊರಿಲ್ಲ ಮೂತಿ ಹೆಂಗಿದ್ಯೋ ಹಂಗಿದೆ ನಿನ್ ಮೂತಿ. ಹಿಂಗೆ ಏನ್ ಅನ್ಸುತ್ತೋ ನಿಮ್ಗೆ? ಒಳ್ಳೆ ಕೋತಿ ತರ ಆಡ್ತೀಯ, ಒಳ್ಳೆ ಕಮ್ಮಂಗಿ ತರ ಇದ್ಯಾ ನೋಡಿ. ಒಂಚೂರು ರಿಫ್ಲೆಕ್ಟ್ ಆಗಲ್ಲ, ನಿಮ್ಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಬೈದಾಗ. ಈ ತರ ಹಿಂಗೆ ನನ್ನ ಚಾನಲ್ನ ನೀವು ಫಾಲೋ ಮಾಡ್ತಾ ಇದ್ರೆ ಈ ತರ ಟಿಪ್ಸ್ಗಳು ಬೇಜಾನ್ ಕೊಡ್ತೀನಿ ನಾನು. ಏನಂತೀರಾ? ವಿಧಿಯ ಪುತ್ರಿಗಳು ಇರ್ತಾರಲ್ಲ, ಇವ್ರಿಗೆಲ್ಲ ಮನೇಲಿ ತುಂಬಾ ಲೀನಿಯನ್ಸ್ ಕೊಟ್ಬಿಡ್ತಾರೆ. ಮಗುನ ಪಾಪ ರಾಣಿ ರಾಣಿ ತರ ನೋಡ್ಕೊಂತಾರೆ. ನನ್ನ ಕೈಲಿ ಬಟ್ಟೆ ಒಗಿಸ್ತಾರೆ, ಅಡ್ಗೆ ಮಾಡಿಸ್ತಾರೆ, ಕೊನೆಗೆ ಜಾಸ್ತಿ ಬೈಯೋದು ನನ್ನನ್ನೇ ಬೈತಾರೆ. ಅವ್ಳು ನೋಡಿ 4ನೇ ಸರಿ ಅಡ್ಗೆ ಮಾಡ್ತಿರೋದು ನನ್ನನ್ನ. ಹಿಂಗೆ 3 ಜನ ಹೆಣ್ಮಕ್ಳು ಇದ್ರೆ ಈ ಸೆಂಟ್ರಲ್ ಹುಟ್ಟಿರ್ತಾರೆ ನೋಡಿ, ಅವರೆಲ್ಲ ಹಿಂಗೆ ಲೈಫ್ ನ ಫುಲ್ ಎಂಜಾಯ್ ಮಾಡ್ತಿರ್ತಾರೆ. ನನ್ನ ವಿಡಿಯೋ ನೋಡಿದ ನಿಮ್ಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಪೋಸ್ಟ್ ಮಾಡ್ತಿರ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ. ಸೊ ಡೂ ಫಾಲೋ, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.